أنعمت عليهم غير ಸರ್ವದಿ ಕೂಡ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಇವತ್ತು ಪ್ರತಿಯೊಂದು ಹಬ್ಬದ ಸಂದೇಶವೂ ಕೂಡ ಪ್ರೀತಿ, ವಿಶ್ವಾಸ, ಸೋದರತೆ, ಪರಸ್ಪರ ನಮ್ಮ ಸಂಸ್ಕೃತಿಯನ್ನು ಹಂಚಿಕೊಂಡು ಅರ್ಥ ಮಾಡಿಕೊಂಡು ಒಂದು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ, ಇದು ನಮ್ಮೆಲ್ಲ ಮುಖ್ಯ ಇವತ್ತು ಉದ್ದೇಶ ಆಗಿದೆ. ಇವತ್ತಿನ ಈ ಸಂದೇಶದಲ್ಲಿ ಕೂಡ ನಾವು ನಮ್ಮ ಹಬ್ಬವನ್ನು ಆಚರಣೆ ಜೊತೆಯಲ್ಲಿ ಇನ್ನೊಬ್ಬರ ಜೊತೆ ಎಲ್ಲ ಜಾತಿ ಎಲ್ಲ ಧರ್ಮದ ಜೊತೆ ನಾವು ಬೆರೆತುಕೊಂಡು ಈ ಹಬ್ಬದ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಟ್ಟು ಸರ್ವರಿಗೂ ಕೂಡ ಸಹಕಾರ ಮತ್ತು ಸರ್ವರಿಗೂ ಪ್ರೀತಿ ತೋರಿಸುವಂಥ ಹಬ್ಬ ಇವತ್ತಾಗಿದೆ. ಕರಾವಳಿಯಾದಂತೆ ನಾವು ಬಹುಶಃ ಇವತ್ತು ಇದನ್ನು ಬಹಳ ವಿಜೃಂಭಣೆಯಿಂದ ಮತ್ತು ಪಾವಿತ್ರತೆಯಿಂದ ನಾವಿವತ್ತು ಆಚರಣೆ ಇವತ್ತು ಮಾಡ್ತಾ ಇರುತ್ತಿದ್ದೇವೆ. ಬೆಂಗಳೂರು ನಮ್ಮ ಸೋದರ ಬಹುಶಃ ನಾಳೆ ಕರ್ನಾಟಕ ಇನ್ನುಳಿದ ಎಲ್ಲ ಪ್ರದೇಶಗಳಲ್ಲಿ ಕೂಡ ಇವತ್ತು ನಾಳೆ ಈ ಹಬ್ಬ ಇವತ್ತು ಆಚರಿಸಿದ್ದಾರೆ. ಸರ್ವರಿಗೂ ಕೂಡ ಒಂದು ಪ್ರೀತಿಯ ಸೋದರತೆಯ ಒಂದು ಪವಿತ್ರವಾದ ಹಬ್ಬದ ಸಂದೇಶ ನಾನು ಇವತ್ತು ನೀಡಿಕೊಂಡು ಎಲ್ಲರ ಆಶೆ ಪಡೆದುಕೊಂಡು ನಾವೆಲ್ಲರೂ ಕೂಡ ವಿಶ್ವಾಸಭರಿತವಾದ ಸಮಾಜದಲ್ಲಿ ನಾವು ಇವತ್ತು ಜೀವನ ಮಾಡಿ ಒಂದು ಅಭಿವೃದ್ಧಿಯ ಕರ್ನಾಟಕದ ಬಲಿಷ್ಠದ ಭಾರತ ಮಾಡಲಿಕ್ಕೆ ನಮ್ಮೆಲ್ಲ ಕೊಡುವಂತ ಸರ್ವರಿಗೂ ನನ್ನ ಈ ಹಬ್ಬದ ಶುಭಾಶಯ ಸಲ್ಲಿಸಿ ಎಲ್ಲರ ಆಶೀರ್ವಾದ ಬೇಡಿಕೊಂಡು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಇದೆ. ಸೊ ಈ ಟೈಮಲ್ಲಿ ಏನು ವಿಶೇಷ ಪ್ರಾರ್ಥನೆ ಮತ್ತು ಭಾರತೀಯರು ಕೂಡ ಅನೇಕರು ಅಲ್ಲೇ ಇದ್ದಾರೆ. ನಮ್ಮ ಇಡೀ ಪ್ರಾರ್ಥನಾ ವಿಶ್ವದಲ್ಲಿ ಶಾಂತಿ, ನೆಮ್ಮದಿ, ಒಂದು ವಿಶೇಷವಾದ ಪ್ರೀತಿ, ವಿಶ್ವಾಸ ಒಂದು ಇರಬೇಕು. ಇಡೀ ವಿಶ್ವವೇ ಒಗ್ಗಟ್ಟಾಗಿರುವಂಥ ಅವಕಾಶವತ್ತಾಗಬೇಕು. ವಿಶ್ವದ ಯಾವುದೇ ಪ್ರದೇಶದಲ್ಲಿ ಯಾವುದೇ ದೇಶದಲ್ಲಿ ಅದು ಯುದ್ಧ ಆದರೂ ಕೂಡ ಭಾರತ ದೇಶದವರು ಕೂಡ ಇವತ್ತು ಅದಕ್ಕೆ ಬಹುಶಃ ಒಂದು ಮಾನಸಿಕವಾಗಿ ನೋವು ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾರೆ, ಈ ರೀತಿ ಆಗಬಾರ್ದಂತೆ. ಆದ ಕಾರಣ ಎಲ್ಲ ದೇಶದಲ್ಲಿ ಕೂಡ ಸಂತೋಷದ, ಪ್ರೀತಿಯ, ಒಂದು ಶಾಂತಿಯ ವಿಶ್ವವೇ ನಮ್ಮ ಜೊತೆಯಲ್ಲಿ ನಾವು ಆ ಒಂದು ಕಾಲದಲ್ಲಿ ನಮ್ಮ ಬದುಕಬೇಕೆಂಬ ದೊಡ್ಡ ಮಟ್ಟದ ಪ್ರಾರ್ಥನೆ ಸಂದೇಶ ಇದೆ ಮತ್ತು ಅವ್ರ ಪ್ರಾರ್ಥನೆ ಇದೆ. ಸೊ ಎಲ್ಲ ಕೂಡ ಶಾಂತಿ ನೆಲೆಸಲಿ ಅಂತೇಳಿ ನಾವು ವಿಶೇಷವಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಸಂದರ್ಭದಲ್ಲಿ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಮತ್ತು ಈ ಹಬ್ಬ ಇವತ್ತು ಸಹೋದರತೆ ಮತ್ತು ಪ್ರೀತಿಗೆ ಇನ್ನೊಂದು ಹೆಸರಿದ್ರೆ ಅದು ರಂಜಾನ್ ಹಬ್ಬ. 30 ದಿವಸಗಳ ಕಾಲ ಉಪವಾಸ ಮಾಡಿ ತನ್ನನ್ನು ತಾನು ದಂಡಿಸಿ ಸಮಾಜಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಎಲ್ಲರೂ ಸಹೋದರತೆಯಿಂದ ಪ್ರೀತಿಯಿಂದ ಬದುಕಬೇಕು ಅಂತ ಹೇಳುವ ಹಬ್ಬದ ದೊಡ್ಡ ಸಾರವೇ ರಂಜಾನ್ ಹಬ್ಬದ ಸಾರ ಆಗಿದೆ. ಹಾಗಾಗಿ ಈ ಹಬ್ಬದ ಶುಭಾಶಯವನ್ನು ಎಲ್ಲರಿಗೂ ತಿಳಿಸುತ್ತಾ ಜಗತ್ತಿನಾದ್ಯಂತ ಇರುವಂಥ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ಹೇಳಿ ಈ ಹಬ್ಬದ ಮೂಲಕ ಏನು ನಾವು ಪ್ರಾರ್ಥನೆ ಮಾಡಿದ್ದೇವೆ, ಪ್ರಪಂಚದಲ್ಲಿ ಶಾಂತಿ ನೆಲೆಸಲಿ, ನಾವು ಸಹೋದರತೆ ಇನ್ನೂ ಹೆಚ್ಚಲಿ ಮತ್ತು ಸಮಾಜದಲ್ಲಿ ಒಳ್ಳೆಯ ಬಾಳು ನಮಗೆ ಬಾಳುವಂತೆ ಆಗಲಿ ಅಂತೇಳಿ ಈ ಹಬ್ಬದ ಸಂದರ್ಭದಲ್ಲಿ ಶುಭ ಕೋರ್ತೇನೆ. ಮಂಗಳೂರಿನಲ್ಲಿ ಪ್ರತ್ಯೇಕವಾಗಿ ಕರಾವಳಿ ಭಾಗದಲ್ಲಿ ನಮ್ಮ ಸಭಾಧ್ಯಕ್ಷರಂತ UT ಖಾದರ್ ಮತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಸಮಾಜದಲ್ಲಿ ಶಾಂತಿ ನೆಲೆಸುವುದೇ ನಮ್ಮ ಉದ್ದೇಶ, ಸಹೋದರತೆಯ ಬಾಳುವುದೇ ನಮ್ಮ ಉದ್ದೇಶ ಮತ್ತು ಈ ಹಬ್ಬ ಎಲ್ರಿಗೂ ಶಾಂತಿ ನೆಮ್ಮದಿ ಕೊಡುವಂತಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ಈ ಹಬ್ಬದ ಶುಭಾಶಯವನ್ನು ಕೋರ್ತೇನೆ. ಎಲ್ರಿಗೂ ಈದ್ ಉಲ್ ಫಿತರ್ನ ಶುಭಾಶಯ. غير المغضوب عليهم ولا الضالين. تصلى نارا حامية تسقى من عين آنية. ಇಲ್ಲಿ ನಾವು ಸೇರಿರುತ್ತೇವೆ. ಇಲ್ಲಿ ನಾವು سمع الله لمن حمده. الله أكبر. الله أكبر.